ಶಾಸ್ತ್ರದಲ್ಲಿ ಮೂರನೆಯ ಪಾಠ ಭಾರತದ ವಾಯುಗುಣ ಅಂತಕ್ಕಂಥ ಪಾಠದ ಬಹು ಆಯ್ಕೆ ಪ್ರಶ್ನೆಗಳನ್ನು ತಂದಿದ್ದೀನಿ. ಈ ಒಂದೇ ವಿಡಿಯೋದಲ್ಲಿ ಎಲ್ಲ ಪಾಠದ ಒಂದು ಮುಖ್ಯ ವಿಷಯಗಳ ಮೇಲೆ ಬಹು ಆಯ್ಕೆ ಪ್ರಶ್ನೆಗಳನ್ನು ಒಂದು ವಿಡಿಯೋದಲ್ಲಿ ಮಾತ್ರ ನಿಮಗೆ ಕೊಡಲಿಕ್ಕೆ ಪ್ರಯತ್ನವನ್ನು ಮಾಡಿದ್ದೀವಿ. ಇದಕ್ಕಿಂತ ಮುಂಚೆ ಸಮಾಜ ವಿಜ್ಞಾನ ವಿಷಯದಲ್ಲಿ ಹಾಕಿರ್ತಕ್ಕಂಥ ಎಲ್ಲ ಬಹು ಆಯ್ಕೆ ಪ್ರಶ್ನೆಗಳ ವಿಡಿಯೋಗಳನ್ನ ತಾವು ನೋಡದೇ ಇದ್ದರೆ ಮೇಲೆ ಐಕಾರ್ಡಲ್ಲಿ SSLC ಸೋಷಿಯಲ್ ಸೈನ್ಸ್ MCQ ಅಂತ ಪ್ಲೇಲಿಸ್ಟ್ ಸಜೆಸ್ಟ್ ಆಗ್ತಾ ಇದೆ, ಅದನ್ನು ಒತ್ತಿ ತಾವುಗಳು ನೋಡ್ಬೋದು. ಹೊಸಬರಾಗಿದ್ದರೆ ಸ್ಟಡಿ ವಿತ್ ಪರಶುರಾಮ್ ಹಾಗೂ ಸ್ಮಾರ್ಟ್ ವರ್ಕ್ ಅಂತಕ್ಕಂಥ ಯೂಟ್ಯೂಬ್ ಚಾನಲ್ಗಳಿಗೆ ಸಬ್ಸ್ಕ್ರೈಬ್ ಆಗಿ, ಜೊತೆಗೆ ಬೆಲ್ ಐಕಾನನ್ನು ಒತ್ತೋದ್ರಿಂದ ಮುಂಬರ್ತಕ್ಕಂಥ ವಿಡಿಯೋಗಳ ನೋಟಿಫಿಕೇಶನ್ ತಮಗೆ ಮೊದಲಿಗೆ ಸಿಗುತ್ತೆ. ಅಷ್ಟೇ ಅಲ್ಲದೆ ನೀವುಗಳು ನನ್ನನ್ನು ಟೆಲಿಗ್ರಾಮ್ ಗ್ರೂಪ್ಗೂ ಕೂಡ ಬಂದು ಸೇರಿಕೊಳ್ಳಬಹುದು. ಆ ಟೆಲಿಗ್ರಾಮ್ ಗ್ರೂಪ್ನ ಲಿಂಕನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಇಟ್ಟಿರ್ತೀನಿ. ಶುರು ಮಾಡೋಣ. ಭಾರತದ ವಾಯುಗುಣ ಅಂತಕ್ಕಂಥ ಪಾಠದ ಮೇಲಿರ್ತಕ್ಕಂಥ ಮುಖ್ಯವಾದ ಬಹು ಆಯ್ಕೆಯ ಪ್ರಶ್ನೆಗಳು. ಪ್ರಶ್ನೆ 1, ಭಾರತದಲ್ಲಿ ಕಂಡುಬರುವ ವಾಯುಗುಣದ ಮಾದರಿ ಯಾವುದು? ಆಯ್ಕೆ ಎ ಉಷ್ಣವಲಯ, ಆಯ್ಕೆ ಬಿ ಉಷ್ಣವಲಯದ ಮಾನ್ಸೂನ್, ಆಯ್ಕೆ ಸಿ ಸಮಶೀತೋಷ್ಣ, ಆಯ್ಕೆ ಡಿ ಉಷ್ಣ ಸಮಶೀತೋಷ್ಣ. ಸರಿ ಉತ್ತರ ಇತ್ತು ಭಾರತದಲ್ಲಿ ಉಷ್ಣವಲಯದ ಮಾನ್ಸೂನ್ ಅಂತಕ್ಕಂಥ ವಾಯುಗುಣದ ಮಾದರಿ ಕಂಡು ಬರ್ತದೆ. ಮುಂದಿನ ಪ್ರಶ್ನೆ, ಭಾರತದ ಹೆಚ್ಚು ಭಾಗವು ಈ ವಲಯದಲ್ಲಿದೆ. ನೋಡುವ. ಆಯ್ಕೆ ಎ ಉಷ್ಣವಲಯ, ಆಯ್ಕೆ ಬಿ ಉಷ್ಣವಲಯದ ಮಾನ್ಸೂನ್, ಆಯ್ಕೆ ಸಿ ಸಮಶೀತೋಷ್ಣ, ಆಯ್ಕೆ ಡಿ ಉಷ್ಣ ಸಮಶೀತೋಷ್ಣ. ಭಾರತದ ಹೆಚ್ಚು ಭಾಗವು ಯಾವ ವಲಯದಲ್ಲಿ ಬರ್ತದೆ? ಆಯ್ಕೆ ಎ ಉಷ್ಣವಲಯ ಸರಿ ಉತ್ತರ. ಮುಂದಿನ ಪ್ರಶ್ನೆ, ಭಾರತದ ವಾಯುಗುಣದ ಮೇಲೆ ಪ್ರಭಾವ ಬೀರುವ ಅಂಶಗಳು ಯಾವುವು? ಎ ಸ್ಥಾನ, ಬಿ ಜಲರಾಶಿಗಳು, ಸಿ ಮೇಲ್ಮೈ ಲಕ್ಷಣ, ಡಿ ಮೇಲಿನ ಎಲ್ಲವೂ. ಸೊ ಭಾರತದ ವಾಯುಗುಣದ ಮೇಲೆ ಸ್ಥಾನ ಆಗಿರ್ಬೋದು, ಜಲರಾಶಿಗಳಾಗಿರ್ಬೋದು ಮತ್ತು ಮೇಲ್ಮೈ ಲಕ್ಷಣ, ಮೇಲಿನ ಮೂರು ಕೂಡ ಏನಾಗಿದಪ್ಪ ಅಂದ್ರೆ ಒಳಗೊಂಡಿರ್ತದೆ. ಆಯ್ಕೆ ಡಿ ಮೇಲಿನ ಎಲ್ಲವೂ ಸರಿ ಉತ್ತರ ಇತ್ತು. ಮುಂದಿನ ಪ್ರಶ್ನೆ, ದೇಶದ ವಾಯುಗುಣವು ಪ್ರದೇಶದಿಂದ ಪ್ರದೇಶಕ್ಕೆ ಹೋದಂತೆ ಡ್ಯಾಶ್. ನಮ್ಮ ದೇಶದಲ್ಲಿರ್ತಕ್ಕಂಥ ವಾಯುಗುಣ ಅದು ಹೇಗಿದೆ? ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಹೋದಂತೆ ಏನಾಗ್ತದೆ ಅಂತ ಕೇಳಿದ್ದಾರೆ. ಆಯ್ಕೆ ಎ ಒಂದೇ ಆಗಿರುತ್ತದೆ, ಆಯ್ಕೆ ಬಿ ಬೇರೆ ಆಗಿರುತ್ತದೆ, ಸಿ ಎ ಆಯ್ಕೆ ಸರಿ, ಡಿ ಎ ಮತ್ತು ಬಿ ಎರಡೂ ಸರಿ. ಒಂದು ದೇಶದ ವಾಯುಗುಣವು ಪ್ರದೇಶಕ್ಕೆ ಹೋದಂತೆ ಅದು ಬೇರೆ ಆಗಿರ್ತದೆ. ಆಯ್ಕೆ ಬಿ ಬೇರೆ ಆಗಿರ್ತದೆ ಅಂತಕ್ಕಂಥದ್ದು ಸರಿ ಉತ್ತರ ಇತ್ತು. ಮುಂದಿನ ಪ್ರಶ್ನೆ ಹೊಂದಿಸಿ ಬರೆಯಿರಿ. ನೋಡುವ. ಇಲ್ಲಿ ಕಾಲಗಳು ಮತ್ತು ಪ್ರಾರಂಭವಾಗಿರ್ತಕ್ಕಂಥ ತಿಂಗಳುಗಳನ್ನು ಕೊಟ್ಟಿದ್ದಾರೆ. ಚಳಿಗಾಲ ಜೂನ್, ಬೇಸಿಗೆ ಕಾಲ ಸೆಪ್ಟೆಂಬರ್, ಮಳೆಗಾಲ ಡಿಸೆಂಬರ್, ನಿರ್ಗಮನ ಮಾನ್ಸೂನ್ ಕಾಲ ಮಾರ್ಚ್. ಯಾವ ಕಾಲ ಯಾವ ತಿಂಗಳಿನಲ್ಲಿ ಪ್ರಾರಂಭ ಆಗ್ತದೆ ಅಂತಕ್ಕಂಥದ್ದನ್ನು ಹೊಂದಿಸಿ ಬರೆಯಿರಿ ಇತ್ತು. ಚಳಿಗಾಲ ಪ್ರಾರಂಭ ಆಗೋದು ಡಿಸೆಂಬರ್ನಿಂದ, ಎ ಥರ್ಡ್ ಒನ್. ಬಿ ಬೇಸಿಗೆ ಕಾಲ ಆರಂಭ ಆಗ್ತಕ್ಕಂಥದ್ದು ಮಾರ್ಚ್ನಿಂದ, ಬಿ ಫೋರ್ತ್ ಒನ್. ಮಳೆಗಾಲ ಆರಂಭ ಆಗ್ತಕ್ಕಂಥದ್ದು ಜೂನ್, ಸಿ ಫಸ್ಟ್ ಒನ್. ನಿರ್ಗಮನ ಮಾನ್ಸೂನ್ ಮಾರುತ ಕಾಲ ಅದು ಸೆಪ್ಟೆಂಬರ್ದಿಂದ ಪ್ರಾರಂಭ ಆಗುತ್ತೆ, ಡಿ ಸೆಕೆಂಡ್ ಒನ್ ಇಸ್ ದ ಕರೆಕ್ಟ್ ಆಪ್ಷನ್ಸ್. ಮುಂದಿನ ಪ್ರಶ್ನೆ, ಭಾರತದಲ್ಲಿ ಕಡಿಮೆ ಉಷ್ಣಾಂಶ ದಾಖಲೆಯಾಗಿದ್ದು ಈ ಸ್ಥಾನದಲ್ಲಿ. 1 ಎ ಕಾಶ್ಮೀರದ ಡ್ರೋನ್, ಬಿ ಕಾಶ್ಮೀರದ ಡ್ರಾಸ್, ಸಿ ಕಾಶ್ಮೀರ್ ಯಾ ಡಿ ಹಿಮಾಚಲ್. ಭಾರತದಲ್ಲಿ ಅತಿ ಕಡಿಮೆ ಉಷ್ಣಾಂಶ ದಾಖಲಾಗಿರ್ತಕ್ಕಂಥ ಪ್ರದೇಶ ಯಾವುದಪ್ಪ ಅಂದರೆ ಅದು ಆಯ್ಕೆ ಸಂಖ್ಯೆ ಬಿ ಕಾಶ್ಮೀರದ ಡ್ರಾಸ್ ಆಗಿತ್ತು. ಇನ್ನು ಮುಂದಿನ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ ಸಂಖ್ಯೆ 7, ಅತಿ ಶೀತವಾದ ಮಾಹೆ ಯಾವುದು? ನೋಡುವ. ಎ ಡಿಸೆಂಬರ್, ಬಿ ಜನವರಿ, ಸಿ ಫೆಬ್ರವರಿ, ಡಿ ಮಾರ್ಚ್. ಅತಿ ಶೀತವಾದ ಮಾಹೆ ಅಂತ ದಾಖಲಾಗಿರ್ತಕ್ಕಂಥ ತಿಂಗಳು ಆಯ್ಕೆ ಬಿ ಜನವರಿ. ಪ್ರಶ್ನೆ 8, ಭಾರತದಲ್ಲಿ ಅತಿ ಹೆಚ್ಚು ಉಷ್ಣಾಂಶ ದಾಖಲೆ ಆಗಿರ್ತಕ್ಕಂಥ ಸ್ಥಳ. ನೋಡುವ. ಆಯ್ಕೆ ಎ ರಾಜಸ್ಥಾನದ ರಾಮನಗರ, ಆಯ್ಕೆ ಬಿ ರಾಜಸ್ಥಾನದ ಗಂಗಾನಗರ, ಆಯ್ಕೆ ಸಿ ಗುಜರಾತದ ರಾಮನಗರ, ಆಯ್ಕೆ ಡಿ ರಾಜಸ್ಥಾನದ ರಾಮನಗರ. ಭಾರತದಲ್ಲಿ ಅತಿ ಹೆಚ್ಚಿನ ಉಷ್ಣಾಂಶ ದಾಖಲೆಯಾಗಿರ್ತಕ್ಕಂಥದ್ದು ಆಯ್ಕೆ ಬಿ ರಾಜಸ್ಥಾನದ ಗಂಗಾನಗರ. ಮುಂದಿನ ಪ್ರಶ್ನೆ ಹೊಂದಿಸಿ ಬರೆಯಿರಿ. ಉತ್ತರ ಪ್ರದೇಶ ಕಾಫಿಯ ಹೂಮಳೆ, ಪಶ್ಚಿಮ ಬಂಗಾಳ ಆಂದಿಸ್, ಕೇರಳ ಕಾಲ್ಬೈಸಾಖಿ, ಕರ್ನಾಟಕ ಮಾವಿನ ಹುಯಿಲು. ಇದು ಪರಿಸರನ ಮಳೆಗಿರ್ತಕ್ಕಂಥ ವಿವಿಧ ಹೆಸರುಗಳಿದ್ದಾವೆ. ಯಾವ ಭಾಗದಲ್ಲಿ ಯಾವ ಹೆಸರಿನಿಂದ ಕರೀತಾರೆ ಅಂತಕ್ಕದ್ದನ್ನು ಹೊಂದಿಸಿ ಬರೆಯಿರಿ ಇತ್ತು.
ಉತ್ತರ ಪ್ರದೇಶದಲ್ಲಿ ಆಂದಿಸ್ ಅಂತ ಕರೀತಾರೆ, ಪಶ್ಚಿಮ ಬಂಗಾಳದಲ್ಲಿ ಕಾಲ್ ಬೈಸಾಖಿ ಅಂತ ಕರೀತಾರೆ, ಕೇರಳದಲ್ಲಿ ಮಾವಿನ ಹುಯಿಲು ಅಂತ ಕರೆದ್ರೆ, ಕರ್ನಾಟಕದಲ್ಲಿ ಕಾಫಿಯ ಹೂಮಳೆ ಅಂತ ಕರೀತಾರೆ. ಎ ಸೆಕೆಂಡ್ ಒನ್, ಬಿ ಥರ್ಡ್ ಒನ್, ಸಿ ಫೋರ್ತ್ ಒನ್, ಡಿ ಫಸ್ಟ್ ಒನ್ ಇಸ್ ದ ಕರೆಕ್ಟ್ ಆಪ್ಷನ್ಸ್. ಮುಂದಿನ ಪ್ರಶ್ನೆ, ಈ ಋತುಕಾಲವನ್ನ ನೈಋತ್ಯ ಮಾನ್ಸೂನ್ ಮಾರುತಗಳ ಕಾಲ ಅಂತ ಕರೀತಾರೆ. ಯಾವ ಋತುಕಾಲವನ್ನ ನೈಋತ್ಯ ಮಾನ್ಸೂನ್ ಮಾರುತಗಳ ಕಾಲ ಅಂತ ಕರೀತಾರೆ? ಆಯ್ಕೆ ಎ ಚಳಿಗಾಲ, ಆಯ್ಕೆ ಬಿ ಬೇಸಿಗೆ ಕಾಲ, ಆಯ್ಕೆ ಸಿ ಮಳೆಗಾಲ, ಆಯ್ಕೆ ಡಿ ಮೇಲಿನ ಯಾವುದೂ ಅಲ್ಲ. ಸೊ ಮುಖ್ಯವಾಗಿ ಮಳೆಗಾಲವನ್ನ ನೈಋತ್ಯ ಮಾನ್ಸೂನ್ ಮಾರುತಗಳ ಕಾಲ ಅಂತ ಕರೀತಾರೆ. ಆಯ್ಕೆ ಸಿ ಸರಿ ಉತ್ತರ ಇತ್ತು. ಮುಂದಿನ ಪ್ರಶ್ನೆ, ಭಾರತದಲ್ಲಿ ಅತಿ ಹೆಚ್ಚು ಮಳೆ ಬೀಳುವ ಪ್ರದೇಶ? ಆಯ್ಕೆ ಎ ಅಸ್ಸಾಂನ ಮಾಸಿನ್ ರಾಮ್, ಆಯ್ಕೆ ಬಿ ಮೇಘಾಲಯದ ಮಾಸಿನ್ ರಾಮ್, ಆಯ್ಕೆ ಸಿ ಮೇಘಾಲಯದ ಸಾರ್ಕ್, ಆಯ್ಕೆ ಡಿ ಮೇಲಿನ ಯಾವುದೂ ಅಲ್ಲ. ಭಾರತದಲ್ಲಿ ಅತಿ ಹೆಚ್ಚು ಮಳೆ ಬೀಳುವ ಪ್ರದೇಶ ಅಂತ ದಾಖಲಾಗಿರ್ತಕ್ಕಂಥದ್ದು ಅದು ಆಯ್ಕೆ ಬಿ ಮೇಘಾಲಯದ ಮಾಸಿನ್ ರಾಮ್ ಆಗಿತ್ತು. ಮುಂದಿನ ಪ್ರಶ್ನೆ, ದೇಶದ ಪೂರ್ವ ತೀರದಲ್ಲಿ ಹಾನಿ ಸಂಭವಿಸಲು ಮುಖ್ಯ ಕಾರಣ ಏನು? ಭಾರತ ದೇಶದ ಪೂರ್ವ ತೀರದಲ್ಲಿ ಹಾನಿ ಸಂಭವಿಸಲಿಕ್ಕೆ ಮುಖ್ಯ ಕಾರಣ ಏನು? ಆಯ್ಕೆ ಎ ಆವರ್ತ ಮಾರುತ ಅಂದರೆ ಸೈಕ್ಲಾನ್, ಬಿ ಉಷ್ಣವಲಯದ ಆವರ್ತ ಮಾರುತ, ಸಿ ಸಮಶೀತೋಷ್ಣ ವಲಯದ ಆವರ್ತ ಮಾರುತ, ಡಿ ಮೇಲಿನ ಯಾವುದೂ ಅಲ್ಲ. ಭಾರತ ದೇಶದ ಪೂರ್ವ ತೀರದಲ್ಲಿ ಹಾನಿ ಸಂಭವಿಸಲಿಕ್ಕೆ ಮುಖ್ಯ ಕಾರಣ ಅದು ಉಷ್ಣವಲಯದ ಆವರ್ತ ಮಾರುತ ಅಂತ ಕರೀತಾರೆ. ಮುಂದಿನ ಪ್ರಶ್ನೆ, ಭಾರತದಲ್ಲಿ ಅತಿ ಕಡಿಮೆ ಮಳೆ ಬೀರುವ ಪ್ರದೇಶ ಯಾವುದು? ಆಯ್ಕೆ ಎ ರಾಜಸ್ಥಾನದ ರುಯ್ಲಿ, ಆಯ್ಕೆ ಬಿ ಗುಜರಾತ್ನ ರುಯ್ಲಿ, ಆಯ್ಕೆ ಸಿ ರಾಜಸ್ಥಾನದ ಗಂಗಾನಗರ, ಆಯ್ಕೆ ಡಿ ಗುಜರಾತ್ನ ರಾಮನಗರ. ಸೊ ಭಾರತದಲ್ಲಿ ಅತಿ ಕಡಿಮೆ ಮಳೆ ಬೀಳ್ತಕ್ಕಂಥ ಪ್ರದೇಶ ಅಂತ ಹೆಗ್ಗಳಿಕೆಯಾಗಿರುವುದು ಅದು ಆಯ್ಕೆ ಎ ರಾಜಸ್ಥಾನದ ರುಯ್ಲಿ ಆಗಿತ್ತು. ಮುಂದಿನ ಪ್ರಶ್ನೆ, ಭಾರತದ ಅತ್ಯಂತ ಶುಷ್ಕ ಪ್ರದೇಶ ಯಾವುದು? ಆಯ್ಕೆ ಎ ರಾಜಸ್ಥಾನದ ರುಯ್ಲಿ, ಆಯ್ಕೆ ಬಿ ಗುಜರಾತ್ನ ರುಯ್ಲಿ, ಆಯ್ಕೆ ಸಿ ರಾಜಸ್ಥಾನದ ಗಂಗಾನಗರ್, ಆಯ್ಕೆ ಡಿ ಗುಜರಾತ್ನ ರಾಮನಗರ. ಭಾರತದ ಅತ್ಯಂತ ಶುಷ್ಕ ಪ್ರದೇಶ ಅಂದ್ರೆ ವನ ಪ್ರದೇಶ ಅಂತ ಹೇಳ್ತಾರೆ, ಅದುವೇ ಎ ರಾಜಸ್ಥಾನದ ರುಯ್ಲಿ ಸರಿ ಉತ್ತರ ಇತ್ತು. ಮುಂದಿನ ಪ್ರಶ್ನೆ, ಅತಿ ಕಡಿಮೆ ಮಳೆ ಬೀಳುವ ಪ್ರದೇಶದಲ್ಲಿ ಮಳೆಯ ಪ್ರಮಾಣ ಎಷ್ಟಿರ್ತದೆ? ಆಯ್ಕೆ ಎ 40 ಸೆಂಟಿಮೀಟರ್ಗಿಂತ ಕಡಿಮೆ, ಆಯ್ಕೆ ಬಿ 30 ಸೆಂಟಿಮೀಟರ್ಗಿಂತ ಕಡಿಮೆ, ಆಯ್ಕೆ ಸಿ 50 ಸೆಂಟಿಮೀಟರ್ಗಿಂತ ಕಡಿಮೆ, ಆಯ್ಕೆ ಡಿ 10 ಸೆಂಟಿಮೀಟರ್ಗಿಂತ ಕಡಿಮೆ. ಅತಿ ಕಡಿಮೆ ಮಳೆ ಬೀಳತಕ್ಕಂಥ ಪ್ರದೇಶದಲ್ಲಿ ದಾಖಲಾಗ್ತಕ್ಕಂಥ ಮಳೆಯ ಪ್ರಮಾಣ ಅದು ಆಯ್ಕೆ ಸಿ 50 ಸೆಂಟಿಮೀಟರ್ಗಿಂತ ಕಡಿಮೆ ಅಂತಕ್ಕಂಥದ್ದು ಸರಿ ಉತ್ತರ ಇತ್ತು. ಮುಂದಿನ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ ಸಂಖ್ಯೆ 16. ಸಾಧಾರಣ ಮಳೆ ಬೀಳತಕ್ಕಂಥ ಪ್ರದೇಶದಲ್ಲಿ ಮಳೆಯ ಪ್ರಮಾಣ ಎಷ್ಟಿರ್ತದೆ? ಆಯ್ಕೆ ಎ 30ರಿಂದ 40 ಸೆಂಟಿಮೀಟರ್, ಆಯ್ಕೆ ಬಿ 30 ಸೆಂಟಿಮೀಟರ್, ಆಯ್ಕೆ ಸಿ 50ರಿಂದ 100 ಸೆಂಟಿಮೀಟರ್, ಆಯ್ಕೆ ಡಿ 10ರಿಂದ 50 ಸೆಂಟಿಮೀಟರ್. ಸಾಧಾರಣ ಮಳೆ ಬೀಳ್ತಕ್ಕಂಥ ಪ್ರದೇಶದಲ್ಲಿರ್ತಕ್ಕಂಥ ಒಟ್ಟು ಮಳೆಯ ಪ್ರಮಾಣ ಎಷ್ಟಿರ್ತದಪ್ಪ ಅಂದ್ರೆ ಅದು ಆಯ್ಕೆ ಸಿ 50ರಿಂದ 100 ಸೆಂಟಿಮೀಟರ್ ಮಳೆ ಪ್ರಮಾಣ ಆಗಿರ್ತದೆ. ಮುಂದಿನ ಪ್ರಶ್ನೆ, ಅಧಿಕ ಮಳೆ ಬೀಳುವ ಪ್ರದೇಶದಲ್ಲಿ ಮಳೆಯ ಪ್ರಮಾಣ ಎಷ್ಟಿರ್ತದೆ? ಆಯ್ಕೆ ಎ 130ರಿಂದ 140 ಸೆಂಟಿಮೀಟರ್, ಆಯ್ಕೆ ಬಿ 130ರಿಂದ 150 ಸೆಂಟಿಮೀಟರ್, ಆಯ್ಕೆ ಸಿ 150ರಿಂದ 200 ಸೆಂಟಿಮೀಟರ್, ಆಯ್ಕೆ ಡಿ 100ರಿಂದ 250 ಸೆಂಟಿಮೀಟರ್. ಅಧಿಕ ಮಳೆ ಬೀಳತಕ್ಕಂಥ ಪ್ರದೇಶದಲ್ಲಿ ಮಳೆಯ ಪ್ರಮಾಣ ಎಷ್ಟಿರುತ್ತಂದರೆ ಅದು ಆಯ್ಕೆ ಡಿ 100ರಿಂದ 250 ಸೆಂಟಿಮೀಟರ್ ಆಗಿರುತ್ತೆ. ಮುಂದಿನ ಪ್ರಶ್ನೆ, ಅಧಿಕ ಮಳೆ ಬೀಳುವ ಪ್ರದೇಶಗಳು ಯಾವುವು ನೋಡೋಣ. ಸೊ ಒಂದನೇದು ಪಶ್ಚಿಮ ಘಟ್ಟ ಪ್ರದೇಶಗಳು, 2 ಜಮ್ಮು ಭಾಗದಲ್ಲಿರ್ತಕ್ಕಂಥ ಪ್ರದೇಶಗಳು, 3 ಈಶಾನ್ಯ ಭಾಗದಲ್ಲಿರ್ತಕ್ಕಂಥ ಪ್ರದೇಶಗಳು, ಆಯ್ಕೆ ಡಿ ಮೇಲಿನ ಎಲ್ಲವೂ. ಸೊ ಅಧಿಕ ಮಳೆ ಬೀಳುವ ಪ್ರದೇಶಗಳು ಇವು ಎಲ್ಲವುಗಳು ಕೂಡ ಆಗಿದ್ದಾವೆ. ಸೊ ಆಪ್ಷನ್ ಡಿ ಮೇಲಿನ ಎಲ್ಲವೂ ಸರಿ ಇತ್ತು. ಪಶ್ಚಿಮ ಘಟ್ಟದ ಭಾಗಗಳಲ್ಲಿ, ಜಮ್ಮು ಪ್ರದೇಶದ ಭಾಗಗಳಲ್ಲಿ ಮತ್ತು ಈಶಾನ್ಯ ಭಾಗಗಳಲ್ಲಿ ಅತಿ ಅಧಿಕ ಮಳೆ ಏನಾಗ್ತದಪ್ಪ ಅಂದ್ರೆ ಆಗ್ತದೆ. ಮುಂದಿನ ಪ್ರಶ್ನೆ, ರಾಜಸ್ಥಾನದ ರುಯ್ಲಿಯಲ್ಲಿನ ಮಳೆಯ ಪ್ರಮಾಣ ಎಷ್ಟಿದೆ ನೋಡುವ. ಆಯ್ಕೆ ಎ 83 ಸೆಂಟಿಮೀಟರ್, ಆಯ್ಕೆ ಬಿ 38 ಸೆಂಟಿಮೀಟರ್, ಆಯ್ಕೆ ಸಿ 3.8 ಸೆಂಟಿಮೀಟರ್, ಆಯ್ಕೆ ಡಿ 8.3 ಸೆಂಟಿಮೀಟರ್. ಸರಿಯಾಗಿರ್ತಕ್ಕಂಥ ಉತ್ತರ ಇತ್ತು
ರಾಜಸ್ಥಾನದ ರುಯ್ಲಿ ಪ್ರದೇಶದಲ್ಲಿ ಮಳೆಯ ಪ್ರಮಾಣ ಎಷ್ಟಿರುತ್ತಪ್ಪ ಅಂದ್ರೆ ಅಲ್ಲಿ ಆಯ್ಕೆ ಡಿ 8.3 ಸೆಂಟಿಮೀಟರ್ ದಾಖಲೆ ಆಗಿದೆ. ಮುಂದಿನ ಪ್ರಶ್ನೆ, ರಾಜಸ್ಥಾನದ ಗಂಗಾನಗರದಲ್ಲಿ ದಾಖಲಾಗಿರ್ತಕ್ಕಂಥ ಉಷ್ಣಾಂಶ ಎಷ್ಟಿದೆ ನೋಡುವ. ಆಯ್ಕೆ ಎ 49.4 ಡಿಗ್ರಿ ಸೆಲ್ಸಿಯಸ್, ಆಯ್ಕೆ 2 44.9 ಡಿಗ್ರಿ ಸೆಲ್ಸಿಯಸ್, ಆಯ್ಕೆ ಸಿ 51 ಡಿಗ್ರಿ ಸೆಲ್ಸಿಯಸ್, ಆಯ್ಕೆ ಡಿ 48.4 ಡಿಗ್ರಿ ಸೆಲ್ಸಿಯಸ್. ರಾಜಸ್ಥಾನದ ಗಂಗಾನಗರದಲ್ಲಿ ದಾಖಲಾಗಿರ್ತಕ್ಕಂಥ ಒಟ್ಟು ಉಷ್ಣಾಂಶ ಆಯ್ಕೆ ಎ 49.4 ಡಿಗ್ರಿ ಸೆಲ್ಸಿಯಸ್ ಸರಿ ಉತ್ತರ ಇತ್ತು. ಮುಂದಿನ ಪ್ರಶ್ನೆ, ಕಾರ್ಗಿಲ್ದ ಡ್ರಾಸ್ದಲ್ಲಿ ದಾಖಲಾಗಿರುವ ಉಷ್ಣಾಂಶ ಎಷ್ಟು ನೋಡುವ. ಆಯ್ಕೆ ಎ -4.4 ಡಿಗ್ರಿ ಸೆಲ್ಸಿಯಸ್, ಆಯ್ಕೆ ಬಿ -4.9 ಡಿಗ್ರಿ ಸೆಲ್ಸಿಯಸ್, ಆಯ್ಕೆ ಸಿ -1 ಡಿಗ್ರಿ ಸೆಲ್ಸಿಯಸ್, ಆಪ್ಷನ್ ಡಿ -4 ಡಿಗ್ರಿ ಸೆಲ್ಸಿಯಸ್. ಕಾರ್ಗಿಲದ ಡ್ರಾಸ್ದಲ್ಲಿ ದಾಖಲಾಗಿರ್ತಕ್ಕಂಥ ಒಂದು ಉಷ್ಣಾಂಶ ಎಷ್ಟಿದೆ ಅಂದರೆ ಅದು ಆಯ್ಕೆ ಡಿ -4 ಡಿಗ್ರಿ ಸೆಲ್ಸಿಯಸ್ ಇರ್ತಕ್ಕಂಥದ್ದು ಸರಿಯಾದ ಉತ್ತರ ಇತ್ತು. ಮುಂದಿನ ಪ್ರಶ್ನೆ, ಚಳಿಗಾಲದಲ್ಲಿ ಭಾರತದಲ್ಲಿ ಆಗುವ ಮಳೆ ಎಷ್ಟು ಭಾಗ ಮಾತ್ರ ಪಡೀತದೆ? ಏನು ಕೇಳಿದ್ದಾರೆ ಅಂದರೆ ಚಳಿಗಾಲದಲ್ಲಿ ಏನೊಂದು ಮಳೆ ಆಗ್ತದಲ್ಲ ಆವಾಗ ಭಾರತದಲ್ಲಿ ಎಷ್ಟು ಭಾಗ ಮಾತ್ರ ಮಳೆಯನ್ನು ಪಡೀತದೆ ಅಂತ ಪ್ರಶ್ನೆ ಇತ್ತು. ಆಯ್ಕೆ ಎ ಕೇವಲ 5%, ಆಯ್ಕೆ ಬಿ 4%, ಸಿ 1%, ಡಿ ಕೇವಲ 2%. ಅದು ಶೇಕಡ ಅಂತ ಇದ್ದಾವೆ. ಎಷ್ಟು ಶೇಕಡ ಭಾಗ ಮಾತ್ರ ಪಡೀತದೆ ಅಂತ ಕೇಳಿದ್ರು, ಅದು ಉತ್ತರ ಇತ್ತು ಡಿ ಬರೀ ಕೇವಲ 2% ಮಾತ್ರ ಏನು ಮಾಡ್ತದಪ್ಪ ಅಂದ್ರೆ ಅದು ಮಳೆಯನ್ನು ಪಡೀತದ. ಎಲ್ಲಿ? ಚಳಿಗಾಲದಲ್ಲಿ ಭಾರತದಲ್ಲಿರ್ತಕ್ಕಂಥ ಭೂಭಾಗ. ವಿದ್ಯಾರ್ಥಿಗಳೇ, ನಮ್ಮ ಯೂಟ್ಯೂಬ್ ಚಾನಲ್ಗಳ ಮೂಲಕ ಸ್ಟಡಿ ವಿತ್ ಪರಶುರಾಮ್ನಲ್ಲಿ ಅದು ಕನ್ನಡ ಆಗಿರ್ಬೋದು, ಇಂಗ್ಲೀಷ್, ಹಿಂದಿ, ಸಮಾಜ ವಿಜ್ಞಾನ, ಗಣಿತಕ್ಕೆ ಸಂಬಂಧಪಟ್ಟಂತೆ ತಮಗೆ ಏನಾಗುತ್ತಪ್ಪ ಅಂತಂದರೆ MCQಗಳು ಸಿಗ್ತವೆ. ಸ್ಮಾರ್ಟ್ ವರ್ಕ್ ಅಂತಕ್ಕಂಥ ಯೂಟ್ಯೂಬ್ ಚಾನಲ್ನಲ್ಲಿ ಕೂಡ ನಾವು ಕನ್ನಡ ಮತ್ತು ಇಂಗ್ಲೀಷನ್ನು ಹಾಕ್ತಾ ಇದ್ದೀವಿ. ತಾವು ಎರಡೂ ಚಾನಲ್ಗಳಿಗೆ ಸಬ್ಸ್ಕ್ರೈಬನ್ನು ಮಾಡಿ ಬೆಲ್ ಐಕಾನನ್ನು ಒತ್ತಿ ವಿಶೇಷವಾಗಿ ಟೆಲಿಗ್ರಾಮ್ ಗ್ರೂಪ್ಗಳಿಗೆ ಬಂದು ಸೇರಿಕೊಳ್ಳಿ. ಯಾಕಂದರೆ ಟೆಲಿಗ್ರಾಮ್ ಗ್ರೂಪ್ಗಳಲ್ಲಿ ನಾವು ಏನು ಮಾಡ್ತೀವಿ, ಪ್ರತಿನಿತ್ಯ 5-6 ವಿಡಿಯೋವನ್ನು ಹಾಕ್ತೀವಿ. ಆದರೆ ಒಂದು ದಿನಕ್ಕೆ ಯೂಟ್ಯೂಬ್ನಿಂದ ಕೇವಲ 3 ನೋಟಿಫಿಕೇಷನ್ ಮಾತ್ರ ಇಶ್ಯೂ ಆಗುತ್ತೆ. ಓಕೆ, ಹೆಚ್ಚಿನ ಒಂದು ನೋಟಿಫಿಕೇಷನ್ ತಮಗೆ ಬರೋದಿಲ್ಲ. ಆ ಕಾರಣಕ್ಕಾಗಿ ಬೆಟರ್ ಅಂದರೆ ತಾವುಗಳು ಟೆಲಿಗ್ರಾಮ್ ಗ್ರೂಪ್ಗೆ ಬಂದು ಸೇರಿಕೊಳ್ಳಿ, ಚಾನಲ್ಗಳನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋಗಳನ್ನು ಲೈಕ್ ಮಾಡಿ, ಹೆಚ್ಚೆಚ್ಚು ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋದ ಕಡೆಯ ಪ್ರಶ್ನೆಗೆ ಹೋಗುವ. ಕಡೆಯ ಪ್ರಶ್ನೆ ಏನಿದೆ ಅಂತಂದರೆ ಪ್ರಶ್ನೆ ಸಂಖ್ಯೆ 23. ಬೇಸಿಗೆ ಕಾಲದಲ್ಲಿ ಮಳೆಯ ಪ್ರಮಾಣ ಏನಿರುತ್ತೆ? ಆಯ್ಕೆ ಎ ಕಡಿಮೆ, ಆಯ್ಕೆ ಬಿ ಹೆಚ್ಚು, ಆಯ್ಕೆ ಸಿ ಇಲ್ಲ, ಆಯ್ಕೆ ಡಿ ಯಾವುದೂ ಇಲ್ಲ. ಬೇಸಿಗೆ ಕಾಲದಲ್ಲಿ ಮಳೆಯ ಪ್ರಮಾಣ ಕಡಿಮೆ ಇರ್ತದೆ ಅಂತಕ್ಕಂಥದ್ದು ಇತ್ತು. ವಿದ್ಯಾರ್ಥಿಗಳೇ, ಇಲ್ಲಿಯವರೆಗೆ ನಾವು ಏನು ಮಾಡಿವಪ್ಪ ಅಂದರೆ ಭಾರತದ ವಾಯುಗುಣ ಪಾಠದ ಮೇಲೆ ಒಟ್ಟು 23 ಅತಿ ಪ್ರಮುಖವಾಗಿರ್ತಕ್ಕಂಥ ಬಹು ಆಯ್ಕೆ ಪ್ರಶ್ನೆಗಳನ್ನು ನೋಡಿಕೊಂಡು ಬಂದೀವಿ. ನೀವು ಒಂದು ಸರಿ ಪಠ್ಯಪುಸ್ತಕವನ್ನು ಓದಿದರೆ ಖಂಡಿತವಾಗಿ ಈ ಪ್ರಶ್ನೆಗಳು ನಿಮ್ಮ ಅಧ್ಯಯನದಲ್ಲಿ ನೆರವಾಗ್ತವೆ ಅಂತ ಹೇಳ್ತಾ ಸಿಗೋಣ ಮತ್ತೆ ಒಂದು ಹೊಸ ಪಾಠದ ಒಂದು ಬಹು ಆಯ್ಕೆಗಳ